ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಶಕ್ತಿಪೀಠ ಅಂತ ಹೇಳ್ತಾರೆ. ಶಕ್ತಿಪೀಠ ಅಂದರೆ ಸಿದ್ಧರ ಪೀಠ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಶಕ್ತಿಪೀಠ. ಇದನ್ನು ಸ್ಥಾಪಿತ ಮಾಡಿದರು ಮಧುರಾಂಧಗಮ್ ಅಂತ ಚೆನ್ನೈ ಪಕ್ಕದಲ್ಲಿದೆ. ಆ ಊರ ಪಕ್ಕದಲ್ಲಿ ಮೇಲ್ಮರುವತ್ತೂರು ಅಂತ ಇದೆ. ಅಲ್ಲಿ ಒಂದು 1941ನಲ್ಲಿ ಬಂಗಾರಡಿಗರು ಹುಟ್ಟಿದರು. ಅವ್ರು ಚಿಕ್ಕ ಮಗುವಾಗ ಇರುವಾಗ ಅವರು ಮಲಗಿದ್ರು. ಆ ಪಕ್ಕದಲ್ಲಿ ನೋಡಿದರೆ ಒಂದು ಹಾವು, ನಾಗರ ಹಾವು ಬಂದುಬಿಟ್ಟು ಸುತ್ಕೊಂಡ್ಬಿಟ್ಟಿದೆ ಅವ್ರನ್ನ. ಅದನ್ನು ನೋಡಿದ ಮೇಲೆ ನಾಗರಾವ್ ಏನು ಮಾಡಿಲ್ಲ. ಅವ್ರ ತಾಯಿ ತಂದೆ ಎಲ್ಲ ನೋಡಿಬಿಟ್ಟು ಈ ಮಗುಕ್ಕೆ ಏನೋ ಒಂದು ಶಕ್ತಿ ಇದೆ ಅಂತ ಇದು ಮಾಡಿದ್ರು. ಈ ನಡುವೆ ಏನಾಗಿದೆ, ಅಲ್ಲಿ ಒಂದು ಬೇವಿನ ಮರ ಇತ್ತು. ಆ ಬೇವಿನ ಮರದಲ್ಲಿ ಒಂದು ಜೇನುತುಪ್ಪ ಥರ ಬರ್ತಾಯಿತ್ತು. ಬೇರೆ ಇದೆಲ್ಲ ಕಹಿ ಇರುತ್ತೆ, ಇದರಲ್ಲಿ ಬೇವಿಂದು ಒಂದು ಹಾಲು ಥರ ಬರುತ್ತೆ. ಅದು ಸ್ವಲ್ಪ ಟೇಸ್ಟ್ ಮಾಡಿದರೆ ಅದು ನಮಗೆ ಒಂದು ಕಹಿ ಇರುತ್ತೆ. ಬಟ್ ಇದು ತುಂಬ ಚೆನ್ನಾಗಿ ಇತ್ತು. ಸೊ ಅದರಿಂದ ಅದು ಒಂದು ಔಷಧಿ ಥರ ಎಲ್ಲ ಜನ ತೊಗೊಂಡು ಹೋಗೋಕ್ಕೆ ಶುರು ಮಾಡಿದರು. ಅಲ್ಲಿ ಏನೋ ಶಕ್ತಿ ಇದೆ ಅಂತ ಒಂದು ಇದು ಮಾಡಿಬಿಟ್ಟು ಆ ಊರಿನವರು ಏನೋ ಕಾಯಿಲೆ ಬಂದರೆ ಇಲ್ಲಾಂದರೆ ಅವ್ರಿಗೆ ಯಾರಿಗೆ ಹುಷಾರಿಲ್ಲ ಅಂದರೆ ಅದು ಒಂದು ಬೇವಿಂದು ಅದು ಜೇನುತುಪ್ಪ ಥರ ಬರುತ್ತೆ. ಅದರ ತೊಗೊಂಡೋಗಿ ಅವರಿಗೆ ಕೊಡ್ತಾರೆ. ಅವರಿಗೆ ಎಲ್ಲ ವಾಸಿ ಆಗ್ತಾಯಿತ್ತು. ಸ್ವಲ್ಪ ಕಾಲ ಆಗಿದ ಮೇಲೆ ಏನಾಯಿತು, ಒಂದು ಸೈಕ್ಲೋನ್ ಥರ ಬಂದ ಮೇಲೆ ಆ ಬೇವಿನ ಮರ ಫುಲ್ಲು ಅಪ್ರೂಟ್ ಆಗಿಬಿಟ್ಟಿದೆ. ಅಪ್ರೂಟ್ ಆಗಿದ ಮೇಲೆ ನೋಡಿದರೆ ಕೆಳಗಡೆ ಒಂದು ಲಿಂಗದ ಥರ ಒಂದು ಸ್ವಯಂಭೂ ಮೂರ್ತಿ ಇತ್ತು. ಅಷ್ಟೊಳಗೆ ಇವರು ಬಂಗಾರಡಿಗರು ಸ್ವಲ್ಪ ದೊಡ್ಡವರಾಗಿಬಿಟ್ಟಿದ್ದಾರೆ. ಅವರಿಗೆ ಶಕ್ತಿ ಅವ್ರದ್ದು ಫುಲ್ ಇದು ಪ್ರಭಾವ ಅವ್ರ ಮೇಲೆ ಬರೋಕ್ಕೆ ಶುರುವಾಯಿತು. ಅವರು ಆವಾಗ ಬರೋರಿಗೆಲ್ಲ ಒಂದು ಒಳ್ಳೆಯ ಮಾತುಗಳು ಹೇಳಿ ದೇವರದು ಏನು ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಅವರು ಹಂಗೆ ಪ್ರಸಿದ್ಧಿಯಾಗಿದ್ದರು. ಅವರು ಟೀಚರಾಗಿ ಕೆಲಸ ಮಾಡ್ತಾಯಿದ್ರು. ಆವಾಗ ಅಲ್ಲಿ ನೋಡಿದ್ರೆ ಒಂದು ಸಿದ್ಧರುಗಳಂತ ಹೇಳ್ತಾರೆ ತಮಿಳಲ್ಲಿ. ಸಿದ್ಧರಂದರೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಏನೇನು ನಡೀತದೆ, ಮುಂಚೆ ಏನು ನಡೀತಾ ಇತ್ತು, ಈಗ ಏನು ಮುಂದಕ್ಕೆ ಏನಾಗುತ್ತೆ ಎಲ್ಲ ಅವರಿಗೆ ಗೊತ್ತಿರುತ್ತೆ. ಆ ಥರ ಒಂದು 21 ಸಿದ್ಧರುಗಳು ಅಲ್ಲಿ ಇದ್ದಾರಂತ ಅವರಿಗೆ ಕಂಡುಹಿಡಿದಿದ್ದಾರೆ. ಅದರಿಂದ ಅದಕ್ಕೆ ಶಕ್ತಿಪೀಠ ಅಂತ ಹೇಳ್ಬಿಟ್ಟು 1966 ಸ್ಥಾಪಿತ ಮಾಡಿದರು ದೇವಸ್ಥಾನನ. ಆ ಲಿಂಗದ ಇದ್ರ ಮೇಲೆ ಒಂದು ದೇವಿ ಇದು ಪ್ರತಿಮೆ ಮಾಡಿ ಅಲ್ಲಿ ಶುರು ಮಾಡಿದರು. ಶುರು ಮಾಡಿದಾಗ ಏನಾದರೆ ಅವ್ರಿಗೆ ಎಲ್ಲರೂ ಬಂದು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದರು. ಅವರು ಬೇರೆ ದೇವಸ್ಥಾನ ಚಿಕ್ಕ ದೇವಸ್ಥಾನ ಇತ್ತು. ಆ ಟೈಮಲ್ಲಿ ಬೇರೆ ದೇವಸ್ಥಾನದಲ್ಲಿ ಯಾರೂ ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಈ ದೇವಸ್ಥಾನದಲ್ಲಿ ಮಾತ್ರ ಬಡವರಿಗೆ ಎಲ್ಲ ಜಾತಿ ಮತ ಏನೂ ಇಲ್ಲ, ಯಾರು ಬೇಕಾದ್ರೂ ಬಂದು ಪೂಜೆ ಮಾಡ್ಬೋದು. ಲೇಡೀಸ್ಗೆ ಪ್ರಿಫರೆನ್ಸ್ ಕೊಟ್ಟರು. ಆವಾಗ ಎಲ್ಲ ರೆಡ್ ಇದು ಮಾಡ್ಕೋಬೇಕು, ಡ್ರೆಸ್ ಮಾಡಿಕೊಂಡು ಅವ್ರು ಬಂದು ಇದು ಮಾಡ್ತಾಯಿದ್ರು. ಎಲ್ಲ ಪ್ರತಿ ಶುಕ್ರವಾರ ಅದು ವಿಶೇಷವಾಗಿ ಅಲ್ಲಿ ಪೂಜೆಗಳು ನಡೀತಾ ಇತ್ತು. ಅದೇ ಥರ ಒಂದೊಂದು ಊರಲ್ಲಿ ಅವರು ಸ್ಥಾಪಿತ ಮಾಡಿ ಈಗ ಥ್ರೂಔಟ್ ನೋಡ್ಕೋಯಿದ್ರೆ ಇಡೀ ಪ್ರಪಂಚದಲ್ಲಿ ನೋಡಿದರೆ ಎಲ್ಲ ಹೊರದೇಶದಲ್ಲೂ ಅವ್ರು ಏನು ಮಾಡಿದ್ದಾರೆ, ಒಂದು ವಹಿಪಾಟು ಮಂಟಪ ಅಂತ ಒಂದು ಶುಕ್ರವಾರ ಅವರಿಗೆ ಹೆಂಗಸರನ್ನ ಕರೆದು ಒಂದು ವಾರ ವಹಿಪಾಟು ಮಂಟಪ ಅಂತ ಎಲ್ಲ ಊರಲ್ಲೂ ಸ್ಥಾಪಿತ ಮಾಡಿದರು. ಇದೆಲ್ಲ 1996 ಶುರುವಾಗಿ ಒಂದು 77, 80 ಒಳಗಡೆ ಅವರು ತುಂಬ ಪ್ರಖ್ಯಾತಿ ಆಗಿಬಿಟ್ರು. ಆ ಟೈಮಲ್ಲಿ ಅವರಿಗೆ ಒಳ್ಳೆ ಪ್ರಶಸ್ತಿ ಸಿಗ್ತಾಯಿತ್ತು. ಜನನೂ ಅವ್ರನ್ನ ನಂಬಕ್ಕೆ ಶುರು ಮಾಡಿದರು. ಜಾಸ್ತಿ ಜನ ಬರೋಕ್ಕೆ ಶುರು ಮಾಡಿದರು. ಮೇಲ್ಮರುವತ್ತೂರು ಒಂದು ಪ್ರಖ್ಯಾತಿಯಾಗಿ ಒಂದು ದೇವಸ್ಥಾನವಾಗಿ ಆಗಿಬಿಟ್ಟಿದೆ. ಆವಾಗ ಇಲ್ಲಿಂದೆಲ್ಲ ಜನ ಬಸ್ ಮಾಡಿಕೊಂಡು ಹೋಗ್ತಾಯಿದ್ರು. ಆ ಟೈಮಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇರಲಿಲ್ಲ. 94-95ನಲ್ಲಿ ಅಶ್ವಥ್ ನಾರಾಯಣ ರೆಡ್ಡಿ ಅಂತ ವರ್ತೂರು MLA ಇದ್ದರು. ಅವರು ಅಲ್ಲಿ ಬಂಗಾರಡಿಗರಿಗೆ ತುಂಬ ಪರಿಚಯ ಆಗಿರೋರು. ಅವರು ಅವಾಗ ಹೋಗ್ತಾಯಿದ್ರು. ಆವಾಗ ಇಲ್ಲಿಂದ ವಾರ ವಹಿಪಾಟು ಮಂಟಪ ಅಂತ ಇಟ್ಬಿಟ್ಟು ಇಲ್ಲಿಂದ ಜನನ ಕರ್ಕೊಂಡೋಗಿ ಬಸ್ಸಲ್ಲಿ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ಅದು ಏನು ಮಾಡ್ತಾಯಿದ್ರು ಅಂದರೆ ಮೇಲ್ಮರುವತ್ತೂರಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ವಹಿಪಾಟು ಮಂಟಪಕ್ಕೆ ಕೊಟ್ಬಿಡ್ತಾರೆ. ಆವತ್ತಿನ ಪೂಜೆ ಎಲ್ಲ ಕಾರ್ಯಕ್ರಮ ಎಲ್ಲ ಅವರೇ ಮಾಡ್ತಾರೆ. ಅಲ್ಲಿಂದ ಬರೋರು ಒಂದು ಬಸ್ 2 ಬಸ್ ಮಾಡ್ಕೊಂಡು ಬರ್ತಾರೆ. ಅವರೇ ಎಲ್ಲ ಸ್ವಚ್ಛ ಮಾಡೋದು, ಬಾತ್ರೂಮ್ ತುಳಿಯೋದು ಎಲ್ಲ ಅದು ಅವರು ಭಕ್ತಾದಿಗಳೇ ಮಾಡ್ತಾರೆ. ಬೇರೆ ಕೆಲಸಕ್ಕೆ ಯಾರೂ ದುಡ್ಡು ಕೊಟ್ಟು ಇಟ್ಟಿಲ್ಲ, ಎಲ್ಲ ಸೇವೆ ಮಾಡ್ತಾಯಿದ್ರು. ಆ ಥರ ಸೇವೆ ಮಾಡಿ ಅವರಿಗೆ ಅನ್ನದಾನ ಮಾಡಿ ಎಲ್ಲ ಮಾಡಿ ಸ್ಕೂಲ್ಸು ಕಾಲೇಜು ಎಲ್ಲ ಮಾಡಿ
ಆಮೇಲೆ ಏನಾಯ್ತಂದರೆ ಒಂದು ರೈಲ್ವೇಸ್ನಲ್ಲಿ ಹೇಳಿ ಆ ಊರಿಗೆ ಒಂದು ಸ್ಟೇಷನೇ ಬಂದುಬಿಟ್ಟಿದೆ. ಅಲ್ಲಿ ದೇವಸ್ಥಾನಕ್ಕೆ ಮೇಲ್ಮರುವತ್ತೂರು ದೇವಸ್ಥಾನಕ್ಕೆ ಎಲ್ಲ ಪೊಲಿಟಿಷಿಯನ್ಸು ಎಲ್ಲ ಇವರು ಹೋಗಿದ್ದಾರೆ. ನಮ್ಮ ಪ್ರಧಾನಿ ಮೋಡಿಜಿನೂ ಹೋಗಿದ್ದಾರೆ. ಹಳೆ ಇದರಲ್ಲಿ ನೋಡಿದರೆ ಎಲ್ಲ ಚೀಫ್ ಮಿನಿಸ್ಟರ್ಸು ನಮ್ಮ ಎಲ್ಲ ಇವರು ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೊಂದು ಏನಂದರೆ ಇವ್ರದ್ದು ರೆಡ್ ಕಲರೇ ಮೇಯ್ನ್. ಲೇಡೀಸು ಒಳಗಡೆ ಹೋಗಿ ಗರ್ಭಗುಡಿನಲ್ಲಿ ಹೋಗಿ ಪೂಜೆ ಮಾಡ್ಬೋದು. ಶುಕ್ರವಾರ ಇವರಿಗೆ ವಿಶೇಷವಾಗಿ ಎಲ್ಲ ಮಾಡ್ತಾರೆ. ಇಲ್ಲಿ ಬಂದುಬಿಟ್ಟು ನೋಡಿದರೆ ಇವರು ದೃಷ್ಟಿ ತೆಗಿತಾರೆ. ಎಲ್ಲ ಜನ ಚೆನ್ನಾಗಿರ್ಬೇಕಂತ ಅವ್ರಿಗೆ ಎಲ್ಲ ಅವರು ಅಡಿಗಳಾರವ್ರುಗಳು ದಾರಿ ತೋರಿಸಿ ಅವ್ರಿಗೆ ಎಲ್ಲರೂ ಮುಂದಕ್ಕೆ ಇದು ಮಾಡಿದ್ದಾರೆ. ಎಲ್ರಿಗೂ ಚೆನ್ನಾಗಿರ್ಬೇಕಂತ, ಪ್ರಪಂಚವೇ ಚೆನ್ನಾಗಿರ್ಬೇಕಂತ ಎಲ್ಲ ಮಾಡಿದ್ದಾರೆ. ಸೊ ಅಡಿಗಳಾರದೇ ಮೇಯ್ನ್ದು. ಇಲ್ಲಿಂದ ಜನವರಿ ತಿಂಗಳಲ್ಲಿ ಇಲ್ಲಿಂದ ಇರುಮುಡಿ ಕಟ್ಕೊಂಡು ಶಬರಿಮಲೆಗೆ ಹೋಗೋ ಥರ ಹೆಂಗಸರು ಹೋಗ್ತಾರೆ. ಹೆಂಗಸರು ಗಂಡಸರು ಎಲ್ಲ ಹೋಗಿ ಅಲ್ಲಿ ಹೋಗಿ ಮಾಡ್ತಾರೆ, ಪೂಜೆ ಎಲ್ಲ ಮಾಡಿ. ಆಮೇಲೆ ಜನವರಿನಲ್ಲಿ ತೈಪೂಸಮ್ ಅಂತ ಹೇಳ್ತಾರಲ್ಲ, ಆ ದಿವಸದಲ್ಲಿ ಅಲ್ಲಿಂದ ಜ್ಯೋತಿ ತೊಗೊಂಡು ಎಲ್ಲ ಊರಿಗೂ ಬರುತ್ತೆ. ಜ್ಯೋತಿ ಬಂದ್ಬಿಟ್ಟು ಇಲ್ಲೆಲ್ಲ ನಮ್ಮ ಮನೆಗಳಿಗೆಲ್ಲ ಬಂದ್ಬಿಟ್ಟು ಆ ಜ್ಯೋತಿಗೆ ಪೂಜೆ ಮಾಡ್ತೀವಿ. ಮೇಲ್ಮರುವತ್ತೂರಿಂದನೇ ತೊಗೊಂಡು ಬರ್ತಾರೆ. ಆ ಜ್ಯೋತಿಯಿಂದ ತೊಗೊಂಡು ಬಂದು ಈ ಜ್ಯೋತಿಗೆ ಸೇರಿಸ್ತಾರೆ. ಆ ಥರ ಎಲ್ಲ ಇದೆ. ತುಂಬ ಜಾಸ್ತಿ ಅವ್ರದ್ದು ಬಡವರಿಗೆ ಎಲ್ಲ ಮಾಡಬೇಕು, ಎಲ್ಲರೂ ಈಕ್ವಲ್ ಅಂತ ಒಂದು ಭಾವನೆಯಲ್ಲಿ ಈ ಮೂಮೆಂಟ್ ಇದಾಗಿದೆ. ಈಗ ಇಡೀ ಇಂಡಿಯಾದಲ್ಲೇ ಈ ಥರ ಒಂದು ದೇವಸ್ಥಾನ, ಈ ಥರ ಒಂದು ಇದು ಯಾವುದೂ ಇಲ್ಲ. ಇಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ನಮ್ಮ ಇವರು ಚಿತ್ರಾಂತ ಅವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ಒಂದು 45 ಜನ ಬರ್ತಾರೆ. ನಾವು ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿ ಭಾನುವಾರ ನಮ್ಮದು ಭಜನೆಗಳಿರುತ್ತೆ. ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ನಮ್ಮ ಪಾಲರಾಜ್ ಅವರು ಬೆಳಗ್ಗೆ ಬಂದುಬಿಟ್ಟು ದೇವಿಗೆ ಎಲ್ಲ ಪೂಜೆ ಎಲ್ಲ ಮಾಡಿ 4 ಗಂಟೆಗೆ ಇಲ್ಲಿ ಶುರು ಮಾಡಿಬಿಡ್ತಾರೆ. ಕಮಲಮ್ಮ ಅವರು ಎಲ್ಲ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ.